ರಾಜು, ಈ ಸಿನಿಮಾ ಖಂಡಿತವಾಗ್ಲೂ 100 ಡೇಸ್ ಹೋಗುತ್ತೆ. ಈ ಸಿನಿಮಾದ 100 ಡೇಸ್ ಪೋಸ್ಟರ್ ಡಿಸೈನ್ ಈಗಲೇ ಮಾಡಿಬಿಡಿ ಅಂತೇಳಿ ಅವರ ಪ್ರೊಡಕ್ಷನ್ ಅವ್ರಿಗೆ ಹೇಳ್ತಾರಂತೆ. ಮಾಲಾಶ್ರೀ ಅವರ ಕಾಲ್ ಶೀಟ್ ಸಿಗೋದೇ ಭಾಳ ಕಷ್ಟವಾಗಿದ್ದಂತಹ ದಿನ. ಅದೇ ವರ್ಷ ಬಂದಂತಹ ಶಾಂತಿ ಕ್ರಾಂತಿ ಸಿನಿಮಾ ರವಿಚಂದ್ರನ್ ಅವ್ರ ನಿರೀಕ್ಷೆ ಇಟ್ಟಿದ್ದೆಲ್ಲವೂ ಕೂಡ ಹುಸಿ ಆಗಿಬಿಡತ್ತೆ. ಆಗ ಮಾಲಾಶ್ರೀ ಅವರು ಮುಟ್ಟಿದ್ದೆಲ್ಲ ಚಿನ್ನ ಅಂತ ಕಾಲ. ಅವರೇನಾದರೂ ಆ ಸಿನಿಮಾದಲ್ಲಿ ಮಾಡಿಬಿಟ್ರೆ ಆ ಸಿನಿಮಾ ಸಕ್ಸಸ್. ಆ ಒಂದು ಹಾಡಿನಲ್ಲೇ ಆ ಇಡೀ ಸಿನಿಮಾದ ಕಥೆಯನ್ನೇ ಹಂಸಲೇಖ ಅವ್ರು ಹೇಳಿ ಮುಗಿಸ್ಬಿಡ್ತಾರೆ. ಅವರ ನಂಬಿಕೆ ಹುಸಿ ಆಗೋದಿಲ್ಲ. ರಾಮಚಾರಿ ಸಿನಿಮಾ ಅತ್ಯದ್ಭುತ ಯಶಸ್ಸನ್ನು ಕಾಣ್ಬಿಡುತ್ತೆ. ರಾಮಚಾರಿ, ಶಾಂತಿ ಕ್ರಾಂತಿ ಎರಡಕ್ಕೂ ಹಂಸಲೇಖ ಅವರೇ ಮ್ಯೂಸಿಕ್. ಎರಡೂ ಸಿನಿಮಾಗಳಿಗೂ ಅದ್ಭುತವಾದ ಟ್ಯೂನ್ಗಳನ್ನು ಕೊಡ್ತಾರೆ, ಅದ್ಭುತವಾದ ಸಾಹಿತ್ಯಗಳನ್ನು ಬರೀತಾರೆ. ತ್ರಿಭುವನಿಗೆ ಹೆಚ್ಚಾಗಿ ಹಿಂದಿ ತಮಿಳ್ ಸಿನಿಮಾ ಬರ್ತಾಯಿತ್ತು, ಆದರೆ ರಾಮಚಾರಿ ಸಿನಿಮಾವನ್ನು ತ್ರಿಭುವನಲ್ಲಿ ರಿಲೀಸ್ ಮಾಡಿಬಿಡ್ತಾರೆ. ಏನ್ರಿ ಹಂಸಲೇಖ ಅವರು ಬರೀ ಅದೊಂದು ಹಾಡಲ್ಲೇ ಆ ಸಿನಿಮಾದ ಕಥೆನೇ ಹೇಳ್ಬಿಟ್ರಲ್ಲಪ್ಪ. ಇಷ್ಟು ಟ್ಯಾಲೆಂಟೆಡ್ ಪರ್ಸನ್. ಮಾಲಾಶ್ರೀ ಮತ್ತು ರವಿಚಂದ್ರನ್ ಒಟ್ಟಾಗಿ ಅಭಿನಯ ಮಾಡ್ತಿರೋದು ಕೂಡ ಆ ಸಿನಿಮಾಗೆ ಸಾಕಷ್ಟು ಕುತೂಹಲವನ್ನು ಕೆರಳಿಸ್ಬಿಡುತ್ತೆ. ಹೈ ಫೀವರ್ ಅಂತ ರಾಮಚಾರಿ ಸಿನಿಮಾ ಶೂಟಿಂಗ್ ಸಂದರ್ಭದಲ್ಲಿ. ಆದರೂ ಕೂಡ ಅವರು ಸಿನಿಮಾಗೆ ತೊಂದರೆ ಆಗಬಾರ್ದು ಅಂತೇಳಿ ರಾಮಚಾರಿ ಶೂಟಿಂಗ್ನಲ್ಲಿ ಭಾಗಿಯಾಗಿರ್ತಾರೆ. ಇಂದರಿ ಜೋಗಿ, ಶಾಂತಿ ಕ್ರಾಂತಿ ಮತ್ತು ಏಕಾಂಗಿ, ಈ 3 ಸಿನಿಮಾದ ಸೋಲು ಅವರನ್ನು ತುಂಬಾ ಡಿಸ್ಟರ್ಬ್ ಮಾಡ್ತು. ಮತ್ತು ಅವ್ರು ಹೇಳ್ತಾರೆ, ಆ 3 ಸಿನಿಮಾಗಳು ನಂಗೆ ತುಂಬ ಇಷ್ಟ, ಯಾಕಂದರೆ ಆ 3 ಸಿನಿಮಾ ನನಗೆ ಜೀವನದ ಪಾಠವನ್ನು ಕಲಿಸ್ತು ಅಂತ ಹೇಳ್ತಾರೆ. 1991ರಲ್ಲಿ ರವಿಚಂದ್ರನ್ ಅವರು ಒಂದು ಬಿಗ್ ಹಿಟ್ಟನ್ನು ಕೊಡ್ತಾರೆ. ಮತ್ತೊಂದು ಅವರ ಬಹು ನಿರೀಕ್ಷಿತ ಒಂದು ಸಿನಿಮಾ ದೊಡ್ಡ ಸೋಲನ್ನು ಅನುಭವಿಸುತ್ತೆ. ಅದು ಶಾಂತಿ ಕ್ರಾಂತಿ. ಶಾಂತಿ ಕ್ರಾಂತಿ 1991ರಲ್ಲಿ ಎಷ್ಟು ಸಂಚಲನವನ್ನು ಸೃಷ್ಟಿ ಮಾಡಿತ್ತು ಅಂದರೆ, ಆ ಸಿನಿಮಾದ ಬಗ್ಗೆ ಕೇವಲ ಕರ್ನಾಟಕ ಅಲ್ಲ, ಇಡೀ ದಕ್ಷಿಣ ಭಾರತವೇ ಬೆರಗುಗಣ್ಣಿನಿಂದ ಕಾಯ್ತಾ ಇತ್ತು. ಆ ಸಿನಿಮಾ ಹೇಗೆ ಬರುತ್ತೆ, ಏನು ಇಷ್ಟೊಂದು ಖರ್ಚು ಮಾಡ್ತಾ ಇದ್ದಾರೆ ಅಂತ. ಯಾಕಂದರೆ ಅದು 3 ಭಾಷೆಗೆ ಡಬ್ಬಾಗಿ ಬರ್ತಿತ್ತು: ತಮಿಳ್, ತೆಲುಗು ಮತ್ತು ಕನ್ನಡ. ಹಿಂದಿನೂ ಮಾಡಬೇಕು ಅಂದ್ಕೊಂಡಿರ್ತಾರೆ, ಅದ್ರ ಸ್ವಲ್ಪ ಲೇಟಾಗಿ ಮಾಡೋಣ ಅಂತೇಳಿ ಈ 3 ಭಾಷೆಯಲ್ಲಿ ಡಬ್ ಮಾಡ್ತಾ ಇರ್ತಾರೆ. ರಜನಿಕಾಂತ್, ರವಿಚಂದ್ರನ್ ಮಾಡ್ತಾರೆ. ರಜನಿಕಾಂತ್ ತಮಿಳಿನಲ್ಲಿ, ಕನ್ನಡದಲ್ಲಿ ರವಿಚಂದ್ರನ್. ಅದೇ ವರ್ಷ ರವಿಚಂದ್ರನ್ ಅವರು ಲೋ ಬಡ್ಜೆಟ್ ಸಿನಿಮಾವನ್ನು ಶುರು ಮಾಡ್ತಾರೆ. ಯಾಕಂದರೆ ಇದು ಶಾಂತಿ ಕ್ರಾಂತಿ ಹೈ ಬಡ್ಜೆಟ್ ಸಿನಿಮಾ ಅಲ್ವಾ, ಖರ್ಚು ತುಂಬ ಆಗ್ತಾಯಿದೆ. ಅದ್ರ ಜೊತೆಗೆ ಒಂದು ಲೋ ಬಡ್ಜೆಟ್ ಸಿನಿಮಾವನ್ನು ಮಾಡೋಣ, ಅದರ ಲಾಭ ಬಂದರೆ ಇದಕ್ಕೆ ಹಾಕೋದಕ್ಕೆ ಸರಿ ಹೋಗುತ್ತೆ ಅನ್ನೋ ಕಾರಣಕ್ಕೆ ರಾಮಚಾರಿ ಸಿನಿಮಾವನ್ನು ಕೈಗೆತ್ಕೋತಾರೆ. ಅದು ಈಶ್ವರಿ ಪ್ರೊಡಕ್ಷನ್ಸು. ಶಾಂತಿ ಕ್ರಾಂತಿ ಕೂಡ ಈಶ್ವರಿ ಪ್ರೊಡಕ್ಷನ್ಸು. ಶಾಂತಿ ಕ್ರಾಂತಿಯನ್ನು ರವಿಚಂದ್ರನ್ ಅವರು ಡೈರೆಕ್ಷನ್ ಮಾಡ್ತಾರೆ. ರಾಮಚಾರಿ ಜವಾಬ್ದಾರಿಯನ್ನು ರಾಜೇಂದ್ರ ಬಾಬು ಅವರು ಕೊಡ್ತಾರೆ. ಚಿನ್ನ ತಂಬಿ ತಮಿಳಿನಲ್ಲಿ ಭರ್ಜರಿ ಸಕ್ಸಸ್ ಆಗಿರುತ್ತೆ. ಆ ರೀಮೇಕ್ ರೈಟ್ಸನ್ನು ತಂದು ತಕ್ಷಣವೇ ಈ ಸಿನಿಮಾವನ್ನು ಮಾಡ್ತಾರೆ. ಅಲ್ಲಿ ಖುಷ್ಬು ಅವ್ರು ಮಾಡಿದಂಥ ಪಾರ್ಟು ಇದರಲ್ಲಿ ಮಾಲಾಶ್ರೀ ಅವರು ಮಾಡ್ತಾರೆ. ಆಗ ಮಾಲಾಶ್ರೀ ಅವರ ಕಾಲ್ ಶೀಟ್ ಸಿಗೋದೇ ಭಾಳ ಕಷ್ಟವಾಗಿದ್ದಂತಹ ದಿನ. ಆದರೆ ರವಿಚಂದ್ರನ್ ಅವರು ಕಾಲ್ ಶೀಟ್ ಕೇಳಿದಾಗ ಮಾಲಾಶ್ರೀ ಅವರಿಗೆ ಇಲ್ಲ ಅಂತ ಹೇಳೋದಕ್ಕಾಗಲ್ಲ. ರವಿಚಂದ್ರನ್ ಒಬ್ಬ ಅದ್ಭುತ ನಿರ್ದೇಶಕ ಮತ್ತು ನಟ. ಅವ್ರಿಗೆ ನಾನು ಇಲ್ಲ ಅನ್ನೋಕ್ಕಾಗತ್ತಾ ಅಂತೇಳಿ ಅವ್ರದ್ದು ಎಷ್ಟೇ ಬ್ಯುಸಿ ಶೆಡ್ಯೂಲ್ ಇದ್ದರೂ ಕೂಡ, ಆಯಿತು ನಿಮ್ಮ ಸಿನಿಮಾದಲ್ಲಿ ನಾನು ಆ್ಯಕ್ಟ್ ಮಾಡ್ತೀನಿ. ಆ ನಂತರ ಆ ಸಿನಿಮಾ ಶೂಟಿಂಗ್ ಶುರು ಆಗುತ್ತೆ. ರಾಮಚಾರಿ ಸಿನಿಮಾದ ಶೂಟಿಂಗ್ ಆಗುವಾಗ ಮಾಲಾಶ್ರೀ ಅವರು ಆ ಟೈಮಲ್ಲಿ ಒಂದು 2 ಅವರ್ ಅಂತೆ ನಿದ್ದೆ ಮಾಡ್ತಾಯಿದ್ದು. ಅಷ್ಟು ಕೆಲಸ ಅವ್ರಿಗೆ, ಯಾಕಂದರೆ ಎಲ್ಲ ಸಿನಿಮಾಗಳಲ್ಲೂ ಬ್ಯುಸಿ. ಮತ್ತು ಅವರಿಗೆ ಆ ಟೈಮ್ನಲ್ಲಿ ಸ್ವಲ್ಪ ಜ್ವರ ಬಂದುಬಿಟ್ಟಿರ್ತಂತೆ, ತುಂಬ ಹೈ ಫೀವರ್ ಅಂತ ರಾಮಚಾರಿ ಸಿನಿಮಾ ಶೂಟಿಂಗ್ ಸಂದರ್ಭದಲ್ಲಿ. ಆದರೂ ಕೂಡ ಅವರು ಸಿನಿಮಾಗೆ ತೊಂದರೆ ಆಗಬಾರ್ದು ಅಂತೇಳಿ ರಾಮಚಾರಿ ಶೂಟಿಂಗ್ನಲ್ಲಿ ಭಾಗಿಯಾಗಿರ್ತಾರೆ. ಆ ಸಿನಿಮಾ ರಿಲೀಸ್ಗೂ ಮುಂಚೆನೇ ಮಾಲಾಶ್ರೀ ಮತ್ತು ರವಿಚಂದ್ರನ್ ಒಟ್ಟಾಗಿ ಮಾಡ್ತಾಯಿದ್ದಾರೆ ಅನ್ನೋ ಕಾರಣಕ್ಕೆ ಬಹಳನೇ ಕ್ರೇಜ್ ಕ್ರಿಯೇಟ್ ಮಾಡಿಬಿಡುತ್ತೆ. ಮಾಲಾಶ್ರೀ ಎಲ್ಲರ ಜೊತೆನೂ ಆ್ಯಕ್ಟಿಂಗ್ ಮಾಡಿದರು, ಆದರೆ ರವಿಚಂದ್ರನ್ ಅವ್ರ ಜೊತೆ ಆ್ಯಕ್ಟ್ ಮಾಡಿರಲಿಲ್ಲ. ಈ ಸಿನಿಮಾದಲ್ಲಿ ಆ್ಯಕ್ಟಿಂಗ್ ಮಾಡ್ತಾಯಿದ್ದಾರೆ. ಅಲ್ಲಿ ತಮಿಳಿನಲ್ಲಿ ಖುಷ್ಬು ಅವರು ಉತ್ತಮ ಅಭಿನಯವನ್ನು ಮಾಡಿ ತಮಿಳು ನಾಡಿನ ಜನರ ಮನ ಗೆದ್ದುಬಿಟ್ಟಿರ್ತಾರೆ. ಮತ್ತು ಅವರಿಗೆ ಆವಾಗ ಒಂದು ಟೆಂಪಲ್ ಕೂಡ ಕಟ್ಟಿದ್ರು ಆ ಸಿನಿಮಾ ಸಂದರ್ಭದಲ್ಲಿ ಅನ್ನೋ ಒಂದು ಚರ್ಚೆ ಆಗಿತ್ತು. ಈಗ ಅದೇ ಪಾರ್ಟನ್ನು ಇದರಲ್ಲಿ ಮಾಲಾಶ್ರೀ ಅವರು ಮಾಡ್ತಾಯಿದ್ದಾರೆ. ಹೀಗಾಗಿ ಮಾಲಾಶ್ರೀ ಮತ್ತು ರವಿಚಂದ್ರನ್ ಒಟ್ಟಾಗಿ ಅಭಿನಯ ಮಾಡ್ತಿರೋದು ಕೂಡ ಆ ಸಿನಿಮಾಗೆ ಸಾಕಷ್ಟು ಕುತೂಹಲವನ್ನು ಕೆರಳಿಸ್ಬಿಡುತ್ತೆ. ರಾಮಚಾರಿ, ಶಾಂತಿ ಕ್ರಾಂತಿ ಎರಡಕ್ಕೂ ಹಂಸಲೇಖ ಅವರೇ ಮ್ಯೂಸಿಕ್. ಎರಡೂ ಸಿನಿಮಾಗಳಿಗೂ ಅದ್ಭುತವಾದ ಟ್ಯೂನ್ಗಳನ್ನು ಕೊಡ್ತಾರೆ, ಅದ್ಭುತವಾದ ಸಾಹಿತ್ಯಗಳನ್ನು ಬರೀತಾರೆ. ರಾಮಚಾರಿನಲ್ಲೂ ಅದ್ಭುತವಾದ ಹಾಡುಗಳನ್ನು ಬರೆದು ಆ ಸಿನಿಮಾ ಭರ್ಜರಿ ಸಕ್ಸಸ್ ಆಗತ್ತೆ ಅನ್ನೋ ಒಂದು ಸುಳಿವನ್ನು ಕೊಟ್ಬಿಡ್ತಾರೆ. ಆ ಸಿನಿಮಾ ಶೂಟಿಂಗ್ ನಡಿಬೇಕಾದ್ರೆ ರವಿಚಂದ್ರನವರಿಗೆ ಶಾಂತಿ ಕ್ರಾಂತಿ ಬಗ್ಗೆ ಹೆಚ್ಚು ಟೆನ್ಷನು, ಯಾಕಂದರೆ ಅದು ಹೈ ಬಡ್ಜೆಟ್ ಸಿನಿಮಾ. ಮಧ್ಯದಲ್ಲಿ ರಾಮಚಾರಿ ಸಿನಿಮಾದ ಕೆಲಸಗಳನ್ನು ನೋಡ್ತಾ ಇರ್ತಾರಂತೆ. ಆಗ ಆ ಸಿನಿಮಾ ಬರ್ತಾಯಿದೆ ಅಂತ ರೀತಿ ನೋಡಿಬಿಟ್ಟು ರವಿಚಂದ್ರನ್ ಅವರಿಗೆ ನಂಬಿಕೆ ಬಂದ್ಬಿಡುತ್ತಂತೆ. ರಾಜು, ಈ ಸಿನಿಮಾ ಖಂಡಿತವಾಗ್ಲೂ 100 ಡೇಸ್ ಹೋಗುತ್ತೆ. ಈ ಸಿನಿಮಾದ 100 ಡೇಸ್ ಪೋಸ್ಟರ್ ಡಿಸೈನ್ ಈಗಲೇ ಮಾಡಿಬಿಡಿ ಅಂತೇಳಿ ಅವರ ಪ್ರೊಡಕ್ಷನ್ ಅವ್ರಿಗೆ ಹೇಳ್ತಾರಂತೆ ರಾಮಚಂದ್ರನ್ ಅವರು. ರಾಮಚಾರಿ ಖಂಡಿತವಾಗಿ 100 ಡೇಸ್ ಹೋಗುತ್ತೆ, 100 ಡೇಸ್ ಪೋಸ್ಟ್ರು ಕೂಡ ರೆಡಿ ಮಾಡ್ಕೊಂಬಿಡಿ ಅನ್ನೋ ಅಷ್ಟರ ಮಟ್ಟಿಗೆ ಆ ಸಿನಿಮಾದ ಮೇಲೆ ರವಿಚಂದ್ರನ್ ಅವರಿಗೆ ನಂಬಿಕೆ. ಅವರ ನಂಬಿಕೆ ಹುಸಿ ಆಗೋದಿಲ್ಲ. ರಾಮಚಾರಿ ಸಿನಿಮಾ ಅತ್ಯದ್ಭುತ ಯಶಸ್ಸನ್ನು ಕಾಣ್ಬಿಡುತ್ತೆ. ಯಾವ ರೀತಿ ಅಂದರೆ, ನಮ್ಮ ಮೈಸೂರು ಸಂಗಮಲ್ಲಿ ಕಂಟಿನ್ಯೂ 3-4 ವಾರ
ಭರ್ಜರಿ ಹೌಸ್ಫುಲ್, ಭಾಳ ಬೇಗನೆ ಟಿಕೆಟ್ ಕೊಟ್ಟು ಹೌಸ್ಫುಲ್ ಆಗಿಬಿಡೋದು. ಮೈಸೂರಿನಲ್ಲಿ ಸಂಗಮ್ ಮತ್ತು ಲಕ್ಷ್ಮಿಗೆ ಬಂದಿರುತ್ತೆ. ಬೆಂಗಳೂರಿನಲ್ಲಿ ತ್ರಿಭುವನ್ ಚಿತ್ರಮಂದಿರದಲ್ಲಿ ರಿಲೀಸ್ ಮಾಡ್ತಾರೆ. ಅದು ಅವಾಗ ಚರ್ಚೆ ಆಗಿದ್ದು. ತ್ರಿಭುವನಿಗೆ ಹೆಚ್ಚಾಗಿ ಹಿಂದಿ ತಮಿಳ್ ಸಿನಿಮಾ ಬರ್ತಾಯಿತ್ತು, ಆದರೆ ರಾಮಾಚಾರಿ ಸಿನಿಮಾವನ್ನು ತ್ರಿಭುವನಲ್ಲಿ ರಿಲೀಸ್ ಮಾಡಿಬಿಡ್ತಾರೆ. ಇಲ್ಲಿ ರಿಲೀಸ್ ಮಾಡ್ತಾ ಇದ್ದಲ್ಲ, ಹೋಗುತ್ತಾ ಇಲ್ಲಿ ಕನ್ನಡ ಸಿನಿಮಾ ಅಂತ, ಆದರೆ ಅಲ್ಲೂ ಕೂಡ ರಾಮಾಚಾರಿ ಸಿನಿಮಾ ಭರ್ಜರಿ ಕಮಾಲ್ ಮಾಡಿಬಿಡುತ್ತೆ, ಬಾಕ್ಸ್ ಆಫೀಸ್ ಕೊಳ್ಳೆ ಹೊಡೆದ್ಬಿಡುತ್ತೆ ಅಂತ ಹೇಳ್ಬೋದು. ಆ ರೀತಿ ರಾಮಾಚಾರಿ ಸಿನಿಮಾ 91ರಲ್ಲಿ ಅದ್ಭುತ ಯಶಸ್ಸನ್ನು ಕಾಣುತ್ತೆ. ಆ ಸಿನಿಮಾವನ್ನು ಎಷ್ಟೋ ಜನ ಫ್ಯಾಮಿಲಿ ಮೆಂಬರ್ಸೇ 10 ಸರಿ 15-20 ಸರಿ ನೋಡಿದವರು ಇದ್ದಾರೆ. ಮಾಲಾಶ್ರೀ ಅವರ ಆ್ಯಕ್ಟಿಂಗ್, ರವಿಚಂದ್ರನ್ ಅವರ ಮುಗ್ಧತೆಯ ನಟನೆ, ಇದೆಲ್ಲವೂ ಕೂಡ ಜನಗಳಿಗೆ ಇಷ್ಟ ಆಗ್ಬಿಡುತ್ತೆ. ಮತ್ತು ಹಂಸಲೇಖ ಅವರ ಅತ್ಯದ್ಭುತ ಹಾಡುಗಳು ಮತ್ತು ಆ ಸಿನಿಮಾದ BGM ಯಾವ ಮಟ್ಟಿಗೆ ಅದು ಅವಾಗ ಹೈಪ್ ಕ್ರಿಯೇಟ್ ಮಾಡಿಬಿಟ್ಟಿತ್ತು ಅಂದರೆ, ಎಲ್ಲರ ಮನೆಯಲ್ಲೂ ರಾಮಾಚಾರಿ ಸಿನಿಮಾದ ಹಾಡುಗಳು. ಮತ್ತು ನಾನು ಹೇಳಿದ ಹಾಗೆ ಫ್ಯಾಮಿಲಿ ಮೆಂಬರ್ಸೇ ಅಂದರೆ ಲೇಡೀಸ್ಗಳು ಕೂಡ ರಾಮಾಚಾರಿ ಸಿನಿಮಾವನ್ನು ಹಲವು ಬಾರಿ ವೀಕ್ಷಣೆ ಮಾಡ್ತಾರೆ. ಅಷ್ಟರ ಮಟ್ಟಿಗೆ ಭರ್ಜರಿ ಸಕ್ಸಸ್ ಆಗಿಬಿಡುತ್ತೆ. ಸಿನಿಮಾದಲ್ಲಿ ನೋಡಿ, ನಮ್ಮೂರ ಯುವರಾಣಿ ಸಾಂಗ್ ಇದೆಯಲ್ಲ, ಜೇಸುದಾಸ್ ಅವರು ಹಾಡಿರೋದು, ಆ ಒಂದು ಹಾಡಿನಲ್ಲೇ ಆ ಇಡೀ ಸಿನಿಮಾದ ಕಥೆಯನ್ನೇ ಹಂಸಲೇಖ ಅವ್ರು ಹೇಳಿ ಮುಗಿಸ್ಬಿಡ್ತಾರೆ. ಆ ಸಿನಿಮಾದ ಕತೆ ಫಸ್ಟಿನ ಕೊನೆ ತನಕ ಏನು ಆ ಸಿನಿಮಾದ ನಾಯಕನ ಪರಿಸ್ಥಿತಿ ಅನ್ನೋದನ್ನು ಆ ಒಂದು ಹಾಡಿನಲ್ಲೇ ಆ ಸಿನಿಮಾದ ಸಂಪೂರ್ಣ ಕಥೆಯನ್ನು ಹೇಳಿ ಮುಗಿಸ್ಬಿಟ್ಟಿರ್ತಾರೆ. ಇದು ಕೂಡ ಆಗ ಚರ್ಚೆ ಆದಂಥ ವಿಚಾರ. ಏನು ರೀ ಹಂಸಲೇಖ ಅವರು ಬರೀ ಅದೊಂದು ಹಾಡಲ್ಲೇ ಆ ಸಿನಿಮಾದ ಕಥೆನೇ ಹೇಳ್ಬಿಟ್ರಲ್ಲಪ್ಪ, ಇಷ್ಟು ಟ್ಯಾಲೆಂಟೆಡ್ ಪರ್ಸನ್ ಅಂತೇಳಿ ಅವರ ಬಗ್ಗೆ ಮೆಚ್ಚುಗೆಯ ಮಾತುಗಳು ಕೇಳಿ ಬರುತ್ತೆ. ರಾಮಾಚಾರಿ ಸಿನಿಮಾದ ಯಶಸ್ಸಿನ ಹಿಂದೆ ಮಾಲಾಶ್ರೀ ಮತ್ತು ಹಂಸಲೇಖ ಈ ಇಬ್ಬರ ಕಾಂಟ್ರಿಬ್ಯೂಷನ್ನ ನಾವು ಅಲ್ಲಗೆಳೆಯೋ ಹಾಗೆ ಇಲ್ಲ. ಆಗ ಮಾಲಾಶ್ರೀ ಅವರು ಮುಟ್ಟಿದ್ದೆಲ್ಲ ಚಿನ್ನ ಅಂತ ಕಾಲ. ಅವರೇನಾದರೂ ಆ ಸಿನಿಮಾದಲ್ಲಿ ಮಾಡಿಬಿಟ್ರೆ ಆ ಸಿನಿಮಾ ಸಕ್ಸಸ್ ಆದಾಗೇನೆ ಅನ್ನುವಂಥ ಕಾಲ. ಅದು ರಾಮಾಚಾರಿ ವಿಷಯದಲ್ಲೂ ಕೂಡ ಸುಳ್ಳಾಗೋದಿಲ್ಲ. ರಾಮಾಚಾರಿ ಸಿನಿಮಾದ ಯಶಸ್ಸು ಒಂದು ಕೈ ಮೇಲೇ ಇತ್ತು ಅಂತ ಹೇಳ್ಬೋದು. ಅಂತಹ ಒಂದು ಅತ್ಯದ್ಭುತ ಯಶಸ್ಸನ್ನು ಕಾಣುತ್ತೆ ರಾಮಾಚಾರಿ ಸಿನಿಮಾ. ಆದರೆ ಅದೇ ವರ್ಷ ಬಂದಂತಹ ಶಾಂತಿಕ್ರಾಂತಿ ಸಿನಿಮಾ ರವಿಚಂದ್ರನ್ ಅವ್ರ ನಿರೀಕ್ಷೆ ಇಟ್ಟಿದ್ದೆಲ್ಲವೂ ಕೂಡ ಹುಸಿ ಆಗಿಬಿಡತ್ತೆ. ಕೋಟ್ಯಾಂತರ ರೂಪಾಯಿ ರವಿಚಂದ್ರನ್ ಅವರಿಗೆ ಲಾಸ್ ಆಗುತ್ತೆ. ಆದರೆ ರಾಮಾಚಾರಿ ಯಶಸ್ಸಿನಿಂದ ರವಿಚಂದ್ರನ್ ಅವರು ಶಾಂತಿಕ್ರಾಂತಿಯ ಸೋಲನ್ನು ಸ್ವಲ್ಪ ಮಟ್ಟಿಗೆ ಮರೀತಾರೆ. ಆದರೆ ರವಿಚಂದ್ರನ್ ಅವರ ಮನಸ್ಸಿನಲ್ಲಿ ಇವತ್ತಿಗೂ ಕೂಡ ಶಾಂತಿಕ್ರಾಂತಿಯ ಸೋಲು ಅವರಿಗೆ ಬೇಸರವನ್ನು ಉಂಟು ಮಾಡಿದೆ ಅನ್ನೋದು ಅವ್ರ ಮಾತುಗಳಲ್ಲೇ ಕೇಳ್ಬೋದು. ಯಾವ್ಯಾವುದು ಕಿಂದರಿ ಜೋಗಿ, ಶಾಂತಿಕ್ರಾಂತಿ ಮತ್ತು ಏಕಾಂಗಿ, ಈ 3 ಸಿನಿಮಾದ ಸೋಲು ಅವರನ್ನು ತುಂಬಾ ಡಿಸ್ಟರ್ಬ್ ಮಾಡ್ತು. ಮತ್ತು ಅವ್ರು ಹೇಳ್ತಾರೆ, ಆ 3 ಸಿನಿಮಾಗಳು ನಂಗೆ ತುಂಬ ಇಷ್ಟ, ಯಾಕಂದರೆ ಆ 3 ಸಿನಿಮಾ ನನಗೆ ಜೀವನದ ಪಾಠವನ್ನು ಕಲಿಸ್ತು ಅಂತ ಹೇಳ್ತಾರೆ. ಆ ರೀತಿ ರವಿಚಂದ್ರನ್ ಅವರು ಸೋಲು ಗೆಲುವು ಎರಡನ್ನೂ ಕೂಡ ಒಟ್ಟಾಗಿ ಸ್ವೀಕಾರವನ್ನು ಮಾಡ್ತಿದ್ರು. 91ನೇ ಇಸ್ವಿನಲ್ಲಿ ಒಂದು ಫ್ಲಾಪ್ ಸಿನಿಮಾವನ್ನು ಕೊಟ್ಟರೆ ಮತ್ತೊಂದು ಅತ್ಯದ್ಭುತ ಯಶಸ್ಸು ಇರುವಂಥ ಒಂದು ಸಿನಿಮಾವನ್ನು ಕೊಟ್ಟು, ನಾನು ಸೋಲು ಗೆಲುವು ಎರಡನ್ನು ಸಮಾನವಾಗಿ ಸ್ವೀಕರಿಸುತ್ತೇನೆ ಅನ್ನೋ ಒಂದು ಸಂದೇಶವನ್ನು ಕೊಡ್ತಾರೆ.